ಇವಾಗ ಎಲ್ಲಿಗೆ ಟ್ರಿಪ್? ಮೈಸೂರು. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನನ್ನ ಫ್ಯಾಮಿಲಿ ಜೊತೆ KSRTC ಬಸ್ನಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಫಾರ್ ಅ ಚೇಂಜ್ ಕಾರ್ ಬೇಡ ಅಂತ ಗೌರ್ಮೆಂಟ್ ವೆಹಿಕಲ್ ಯೂಸ್ ಮಾಡಬೇಕಲ್ಲ, ಪೊಲ್ಯೂಷನ್ಸ್ ಎಲ್ಲ ಕಮ್ಮಿ ಮಾಡಬೇಕಲ್ಲ, ಸೊ ಗೌರ್ಮೆಂಟ್ ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಒಂದು 150 ಕಿಲೋಮೀಟರ್ ಇದೆ ಗೈಸ್ ಮೈಸೂರಿಗೆ ಬಂದು ರೀಚ್ ಆದ್ವಿ. ಅಲ್ಲಿ ಬಸ್ಸಲ್ಲಿ ಕೂತು ಸುಸ್ತಾಯ್ತು ಅಂತ ಹೇಳಿ ಕಬ್ನಲ್ಲಿ ಕುಡಿಲಿಕ್ಕೆ ಬಂದ್ವಿ. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್ ಇದು KSRTC ಬಸ್ಸಲ್ಲಿ. ಗೌರ್ಮೆಂಟ್ ಅವರು ಫ್ರೀ ಮಾಡ್ಲಿಕ್ಕೆ ಹೋಗಿ ಒಂದೊಳ್ಳೆ ಆಯಿತು ಲೇಡೀಸಿಗೆಲ್ಲ ಊರು ಸುತ್ತಾಡಲಿಕ್ಕೆ. ಆದರೆ ಈ ವಿಡಿಯೋದಲ್ಲಿ ನೀವು ನೋಡೋದು ನಮ್ಮ ಹೆಮ್ಮೆ, ನಮ್ಮ ಮೈಸೂರಿನ ಹೆಮ್ಮೆ, ಮೈಸೂರು ಪ್ಯಾಲೇಸ್ ಗಾಯ್ಸ್. ಅದು ಎಷ್ಟು ಸಲ ನೋಡಿದ್ರು ಉಂಟಲ್ಲ, ಒಂಥರ ಆಸೆ ತೀರುವುದಿಲ್ಲ. ನಾನೊಂದು 5-6 ಟೈಮ್ಸ್ ಹೋಗಿದ್ದೀನಿ ಅನಿಸುತ್ತೆ ಮೈಸೂರು ಪ್ಯಾಲೇಸಿಗೆ. ಆದರೂ ಎಷ್ಟು ಸಲ ನೋಡಿದ್ರು ನೋಡ್ತಾನೇ ಇರಬೇಕು ಅನಿಸುತ್ತೆ. ಅಷ್ಟು ಒಂದು ಬ್ಯೂಟಿ, ಚಂದ ಮೈಸೂರು ಪ್ಯಾಲೇಸ್. ಖುಷಿ ಆಗುತ್ತೆ, ನೋಡ್ತಾ ಇರಬೇಕಂತ ಅನಿಸುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿರೋದು, ಬೇರೆಯವ್ರದ್ದು ವಿಷಯ ನನಗೆ ಗೊತ್ತಿಲ್ಲ. ಮತ್ತು ಆಟೋ ಮಾಡಿಕೊಂಡು ಮೈಸೂರು ಪ್ಯಾಲೇಸ್ ಹತ್ರ ಹೋದ್ವಿ. ನನಗೆ ಫುಲ್ ವೀಡಿಯೋ ಮಾಡಲಿಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ಹಾಕ್ತೀನಿ ಪ್ಯಾಲೇಸ್ ಒಳಗಡೆದು. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಮೈಸೂರು ಪ್ಯಾಲೇಸ್. ಯಾರೆಲ್ಲ ನೋಡಲಿಲ್ಲ ಇನ್ನೂ ಅವರು ನೋಡಲಿ ಅಂತ ವೀಡಿಯೋ ಮಾಡ್ತಿರೋದು ಅಷ್ಟೇ. ನಮ್ಮ ಮೇಡಮ್ ನೋಡಿ ಫುಲ್ ಖುಷಿ, ಆ್ಯಕ್ಷನ್ ಎಲ್ಲ ನೋಡಿ ಗೈಸ್. ಅದು ಅವಳಿಗೆ ಸುತ್ತಾಡೋದಂದರೆ ತುಂಬ ಖುಷಿ. ನಂತರ ಐ ಲವ್ ಟ್ರಾವೆಲಿಂಗ್ ಗೈಸ್. ನನಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ. ನನಗೆ ಈ ಟೈಮ್, ಇವತ್ತು ಈ ದಿನ ಖುಷಿಯಾಗಿರಬೇಕು, ನಾಳೆ ನಾಡಿದ್ದಲ್ಲ, ಬದುಕಿದ್ರೆ ನೋಡುವ ಹಾಗೆ. ಅದಕ್ಕೆ ಈಗ ಕಮೆಂಟಲ್ಲಿ ಕೇಳಬೇಡಿ ಎಷ್ಟು ದೇಶ ಸುತ್ತಿದ್ರಿ ಅಂತ. ಲೈಕ್ ಮುಂಚೆ ಹೋಗಿದ್ದೀನಿ, ಯಾವುದು ವೀಡಿಯೋಸ್ ಇಲ್ಲ. ಇವಾಗ ನಾಳೆ ನನ್ನ ಮಗಳು ಕೇಳಬಾರ್ದಲ್ಲ, ಅಮ್ಮ ನೀನೆಲ್ಲೂ ಕರ್ಕೊಂಡು ಹೋಗಲಿಲ್ಲ ನನ್ನ ಅಂತ. ಸೊ ಮೆಮೊರೀಸ್ ಸಿಗಿರಲಿ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕೂತು ಚಿಲ್ ಮಾಡಿದ್ವಿ. ಇಲ್ಲೆಲ್ಲ ಫುಲ್ ಸ್ಟ್ರೀಟ್ ಶಾಪ್ಸ್, ಲೈಕ್ ಸ್ನ್ಯಾಕ್ಸು, ಐಸ್ ಕ್ರೀಮ್, ಸಾರಿ, ಮತ್ತು ಮೈಸೂರು ಸೋಪ್, ಅಗರಬತ್ತಿ, ಹಾಗೆ ತುಂಬ ಶಾಪ್ಸ್ ಎಲ್ಲ ಇದ್ದಿತ್ತು. ಕೂತ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ಸೊ ಇದೇನೋ ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿ ಈ ಐಸ್ ಕ್ರೀಮ್ ತೊಗೊಂಡ್ವಿ. ನೆವರ್ ಟ್ರೈ ಅಗೇನ್ ಗೈಸ್. ಚೂರು ಚೆನ್ನಾಗಿಲ್ಲ, ನಾರ್ಮಲ್ ಕಪ್ ಐಸ್ ಥರ ಇತ್ತು ಅಷ್ಟೇ. ಪ್ಯಾಕೇಜ್ ಚೆನ್ನಾಗಿತ್ತು, ಅದು ಪ್ಯಾಕೇಜ್ ನೋಡಿ ತೊಗೊಳ್ಬೇಕಷ್ಟೇ. ಐಸ್ ಕ್ರೀಮ್ ನಾರ್ಮಲ್. ಇವಳು ನೋಡಿ ಐಸ್ ಕ್ರೀಮ್ ಬೇಕಂತ ಹಠ ಮಾಡ್ತಾ ಇರೋದು, ತಿನ್ನೋದು, ಓಡೋಗೋದು, ಮತ್ತೆ ರಿಟರ್ನ್ ಬಂದು ಐಸ್ ಕ್ರೀಮ್ ತಿನ್ನೋದು. ಆಟ ಆಡ್ತಾ ಇದ್ದಿದ್ಲು ನನ್ನ ಜೊತೆ ಹೀಗೆ. ಇಲ್ಲಿ ಯಾವಾಗಲೂ ಜನರು ಕಮ್ಮಿ ಆಗಲ್ಲ ಗೈಸ್. ಸೀಸನ್ ಇರಲಿ ಅನ್ಸೀಸನ್ ಇರಲಿ ಯಾವಾಗಲೂ ಜನ ಇರ್ತಾರೆ. ಇವಾಗ ಅನ್ಸೀಸನ್ ಆದರೂ ಜನ ಇದ್ದಿದ್ರು, ಇನ್ನು ದಸರಾ ಟೈಮಲ್ಲಿ ಕೇಳೋದೇ ಬೇಡ. ಇವಾಗ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ಅದ್ಭುತವಾದ ಮೈಸೂರು ಅರಮನೆ. ಇದು ಟೆಂಪಲ್, ಕೃಷ್ಣಸ್ವಾಮಿ ಟೆಂಪಲ್ ಗೈಸ್. ಇವ್ರು ನೋಡಿ ನಮ್ಮಮ್ಮ ಗಾಯ್ಸ್, ನಮ್ಮಮ್ಮ. ಇಲ್ಲಿ ಚಪ್ಪಲಿಗಳೆಲ್ಲ ಹೊರಗಿಟ್ಟು ಟೋಕನ್ ತೊಗೊಂಡು ಒಳಗೆ ಹೋಗಬೇಕು ಗೈಸ್. ಬರಿಗಾಲಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋಗುವಾಗಿಲ್ಲ ಒಳಗಡೆ. ಬೆಳ್ಳಿ ಬಾಗಿಲು ಗೈಸ್ ನೋಡಿ, ಚಂದ ಉಂಟಲ್ಲ ಈ ಅರಮನೆ. ಫಸ್ಟ್ ಟೈಮ್ ನಾನು ನೋಡಿದಾಗ ನನ್ನ ಮನಸ್ಸಲ್ಲಿ ಒಂದು ಫೀಲಿಂಗ್ ಬಂದಿದ್ದಿತ್ತು, ಲೈಕ್ ವಾವ್ ಎಷ್ಟು ಬ್ಯೂಟಿಫುಲ್ ಅಲ್ಲ ಈ ಅರಮನೆ. ಅದು ಅವ್ರು ಬಿಲ್ಡ್ ಮಾಡಿರೋ ರೀತಿ, ಅದು
ಹೇಳ್ತೀನಿ, ಕ್ಯಾಮರಾದಲ್ಲಿ ತೋರಿಸ್ಲಿಕ್ಕಂತೂ ಸಾಧ್ಯ ಇಲ್ಲ ಗೈಸ್. ಅದು ರಿಯಲ್ ಆಗಿ ನೋಡಿದಾಗಲೇ ಅದರ ಬ್ಯೂಟಿ ಅದೆಷ್ಟು ಚೆಂದ ಉಂಟಂತ ಹೇಳಿ ಫೀಲ್ ಆಗೋದು, ನೋಡಲಿಕ್ಕೆ ಖುಷಿ ಆಗೋದು. ಮತ್ತು ಫ್ಯಾಮಿಲೀಸ್ ಎಲ್ಲ ನಿಂತ್ಕೊಂಡು ಒಂದು ಫೋಟೋ ತಗೊಂಡ್ವಿ ಗೈಸ್. ಹೊರಗಿದು ವ್ಯೂ ನೋಡಿ ಅರಮನೆ ಒಳಗಡೆಯಿಂದ ಚಂದ ಉಂಟಲ್ಲ. ಇಲ್ಲಿ ಪ್ರತಿಯೊಂದು ಗೋಡೆ ಸಹ ಒಂದೊಂದು ಸ್ಟೋರಿ ಹೇಳ್ತಾ ಇದ್ದಿತ್ತು ಗೈಸ್. ಪ್ರತಿಯೊಂದು ಗೋಪುರ, ಪ್ರತಿಯೊಂದು ಕಿಟಕಿ, ಕೆತ್ತನೆಗಳು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ. ಈ ಪ್ಯಾಲೇಸ್ನ ನೋಡ್ತಿದ್ರೆ ಉಂಟಲ್ಲ, ಕರ್ನಾಟಕದ ಹಿಸ್ಟ್ರಿ ಬಗ್ಗೆ ನಮಗೆ ಹೆಮ್ಮೆ ಆಗುತ್ತೆ ಗೈಸ್. ಲೈಕ್ ನಾವು ಕರ್ನಾಟಕದವರು ಅಂತ, ನಾವು ಕನ್ನಡಿಗರಂತ ಹೇಳಲಿಕ್ಕೆ ಖುಷಿ ಆಗತ್ತೆ. ಇಲ್ಲಿ ನಮ್ಮ ಸುತ್ತಲೂ ನೋಡಿದ್ರು ಎಲ್ಲ ವಿದೇಶದಿಂದ ಬಂದವರೇ, ಅಂದರೆ ಫಾರಿನರ್ಸ್ ಪ್ರವಾಸಿಗಳೇ ಇರೋದು. ಯಾರೋ ಫೋಟೋ ತಗೊಳ್ತಿರ್ತಾರೆ, ವಿಡಿಯೋ ಮಾಡ್ತಾ ಇರ್ತಾರೆ. ಇನ್ನು ಕೆಲವರಂತೂ ಸುಮ್ಮನೆ ನೋಡ್ತಾ ಹಾಗೆ ಕಣ್ ತುಂಬಿಕೊಳ್ತಾ ಇರ್ತಾರೆ. ನಾನು ಕೂಡ ಪ್ರತಿಯೊಂದು ಕ್ಷಣನ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಎಲ್ಲ ಅಲ್ಲ, ನನ್ನ ಕೈಯಲ್ಲಾದಷ್ಟು. ಮತ್ತು ಪ್ರತಿಯೊಂದು ಗೋಡೆನೂ ಅದರದ್ದು ಸ್ಟೋರಿ ಹೇಳ್ತಾ ಇದೆ. ಅಂದರೆ ಗೋಡೆ ಮಾತಾಡ್ತಿರ್ಲಿಲ್ಲ ಗೈಸ್, ಅದರ ಮೇಲೆ ವಾಲ್ ಪೇಂಟಿಂಗ್ಸ್ ಎಲ್ಲ ಮಾಡಿರ್ತಾರಲ್ಲ, ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಹೇಳಿದ್ದಾಯ್ತಾ. ಮತ್ತು ಅದನ್ನು ಬಂದು ಕಮೆಂಟ್ ಮಾಡಬೇಡಿ ಗೋಡೆ ಮಾತಾಡ್ತಾ ಅಂತ. ನೋಡಿ ಗೈಸ್, ಮಿರರು ಚಂದ ಇದೆ ಅಲ್ಲ, ಆವಾಗಿನ ಕಾಲದ ಸಿಲ್ವರ್ ಚೇರ್ ಗೈಸ್ ಇದೆಲ್ಲ. ಬೆಳ್ಳಿ ಚೇರಲ್ಲಿ ಕೂತ್ಕೊಳ್ತಿದ್ದಿದ್ರು. ಅಟ್ಟ ನೋಡಿ ಗೈಸ್, ನಮ್ಮ ಭಾಷೆಯಲ್ಲಿ ಅಟ್ಟ ಅಂತ ಹೇಳ್ತೀವಿ, ನಿಮ್ಮಲ್ಲಿ ಏನಂತ ಹೇಳ್ತಾರೆ ಕಮೆಂಟ್ ಮಾಡಿ ಆಯಿತಾ. ಅಟ್ಟದ ಮೇಲೆ ಮನೆ, ಅಟ್ಟದ ಮೇಲೆ ಅಂತ ಹೇಳ್ತಾರಲ್ಲ ಹಾಗೆ. ಇದೆಲ್ಲ ಬೆಳ್ಳಿ ಐಟಮ್ಸ್ ಗೈಸ್. ಹೇಗಿದೆ ನೋಡಿ, ಆವಾಗಿನ ಐಟಮ್ಸ್ ಎಲ್ಲ ಆ್ಯಂಟಿಕ್ ಪೀಸಸ್. ಈ ಪೇಂಟಿಂಗ್ ಎಲ್ಲ ನೋಡಿ ಗೈಸ್, ಅರಮನೆ ಪ್ರತಿಯೊಂದು ಭಾಗವು ಒಂದೊಂದು ಕಲಾಕೃತಿ. ಯಾವ ದಿಕ್ಕಿನಿಂದ ನೋಡಿದ್ರು ಉಂಟಲ್ಲ, ಅರಮನೆ ಒಂದು ರೀತಿ ಬ್ಯೂಟಿಫುಲ್ ಚಂದ ಗೈಸ್. ಅದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕೆಲವು ಅನುಭವಗಳನ್ನು ಯಾವುದೇ ಕ್ಯಾಮರಾ ಸಂಪೂರ್ಣವಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋದಿಲ್ಲ ಗೈಸ್. ನಡೆದು ಸುಸ್ತಾಯಿತು ಗೈಸ್. ಸೊ ಜ್ಯೂಸ್ ಕುಡಿಯುವ ಅಂತ ಹೊರಗೆ ಬಂದು ಎಲ್ಲರೂ ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ವಿ. ಹೇಗೆ ಒಂದು ಫ್ಯಾಮಿಲಿ ಜೊತೆ ಈ ಥರದೊಂದು ಟ್ರಿಪ್ಪಿಗೆಲ್ಲ ಬಂದರೆ ಒಂಥರ ಖುಷಿ ಅಲ್ಲ ಗೈಸ್. ಒಟ್ಟಿಗೆ ನಡೆಯೋದು, ಒಟ್ಟಿಗೆ ಫೋಟೋ ತಗೊಳ್ಳೋದು, ಒಬ್ಬರನ್ನ ಕಾಯೋದು, ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಇನ್ನು ಅಂತ. ಈ ಥರ ಸಣ್ಣ ಸಣ್ಣ ಮೂಮೆಂಟ್ಸೇ ನಮಗೆ ಮುಂದೆ ನೆನಪಲ್ಲಿ ಉಳಿಯೋದು ಅಂತ ನನ್ನ ಅಭಿಪ್ರಾಯ. ಆದರೆ ಜರ್ನಿ ಮಾಡೋದಂದರೆ ಹಾಗೆ ಸುಮ್ಮನೆ ಜರ್ನಿ ಮಾಡೋದಲ್ಲ, ಹೊಸ ಜಾಗ ನೋಡೋದು ಅಂತಲ್ಲ, ಫ್ಯಾಮಿಲಿ ಜೊತೆ ಹೀಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಇಂಪಾರ್ಟೆಂಟ್. ಮೈಸೂರಿಗೆ ಬಂದಿದೆ ಅಂತ ನೆನಪಿಗೆ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡೆ, ಮತ್ತು ಫ್ಯಾಮಿಲಿ ಎಲ್ಲ ಒಂದು ಫೋಟೋ ತಗೊಂಡ್ವಿ. ಮತ್ತು ಹೊಟ್ಟೆ ಹಸಿತಾಯ್ತಾ ಅಂತ ಹೇಳಿ ಬೇಗ ಊಟ ಮಾಡಲಿಕ್ಕೆ ಹೋದ್ವಿ. ವೆಜ್ ಊಟ ಮಾತ್ರ ಸೂಪರ್ ಗಾಯ್ಸ್. ಬೇಗ ಬ್ಯಾಟಿಂಗ್ ಎಲ್ಲ ಮಾಡಿ ಮನೆ ಕಡೆ ಹೊರಟ್ವಿ. ಲೇಟ್ ಆಗುತ್ತೆ ರೀಚ್ ಆಗೋದು ಅಂತ, ಹೋಗೋದು ಲೇಟ್ ಆಗುತ್ತೆ ಅಂತ ಬೇಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹುಡುಕಿ ಬಸ್ ಹತ್ತಿ ಕೂತ್ಕೊಂಡ್ವಿ. ಹೀಗೆ ಹೋಗುವಾಗ ನನ್ನ ಫ್ಯಾಮಿಲಿ ಜೊತೆ ಕಳೆದಿರೋ ಈ ದಿನ ಯಾವಾಗಲೂ ಸ್ಪೆಷಲ್. ಬಿಕಾಸ್ ನಗ್ತಾ ಮಾತಾಡ್ತಾ ಒಟ್ಟಿಗೆ ನಡೀತಾ ಇಂತಹ ಒಂದು ಟ್ರಿಪ್ ಕಳೆದಿದ್ದು, ಒಂದು ಜಸ್ಟ್ ಟ್ರಿಪ್ ಅಲ್ಲ, ವರ್ಷಗಳ ನಂತರ ಈ ವಿಡಿಯೋ ನೋಡಿದರೆ ನಮಗೆ ಅದೇ ಸಂತೋಷ ಮತ್ತೆ ನೆನಪಾಗುತ್ತೆ. ಹಾಗೆ ಮನೆಗೆ ರೀಚ್ ಆಗುವಾಗ ನೈಟ್ ಆಗಿದ್ದಿತ್ತು. ಎಷ್ಟು ಸುಸ್ತಾದರೂ ಮನೇಲೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಮ್ಯಾಚ್ ಲೂಡೋ ಆಡಿ ಪಿಜ್ಜಾ ತಿಂದು ಮಲ್ಕೊಂಡ್ವಿ. ಓಕೆ ಗಾಯ್ಸ್, ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್.